ನಮಸ್ಕಾರ. ಇವತ್ತು ಕೆರೆಪೇಟೆ ಸಿನಿಮಾದ ಪ್ರೀಮಿಯರ್ ಶೋಗೆ ನಿಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಗಿದ್ದು ಅಂತಂದರೆ ಭಾಷೆ ಮುಖ್ಯವಾಗಿ. ಎಲ್ಲರೂ ಸುಮಾರು ಸಿನಿಮಾಗಳಲ್ಲಿ ನಾವು ಮಂಡ್ಯದ ಭಾಷೆ ನೋಡಿರ್ತೀವಿ, ಇತ್ತೀಚೆಗೆ ಮಂಗಳೂರು ಭಾಷೆ ನೋಡ್ತಾ ಇದ್ದೀವಿ. ಬಟ್ ಈ ಭಾಗದ ಅಥೆಂಟಿಕ್ ಆಗಿ ಕೇಳಿಸೋ ಕನ್ನಡನ ಕೇಳಬೇಕು, ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಪಾತ್ರ ಮತ್ತು ನಿಮ್ಮ ತಾಯಿಯ ಪಾತ್ರ ಮಾತಾಡೋ ರೀತಿ, ಆ ಸಲಿಗೆ ಹೋಗೆ ಬಾರ ಅನ್ನೋದು, ಅದೆಲ್ಲ ಎಲ್ಲೋ ಅಪರೂಪಕ್ಕೆ ಯಾವುದಾದ್ರೂ ಫ್ರೆಂಡ್ಸ್ ಮನೇಲಿ ಕೇಳಿದ್ದು. ಅದನ್ನು ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ತುಂಬ ಮನಸ್ಸಿಗೆ ತಟ್ಟದಾಗೆ ಇಷ್ಟ ಆಯಿತು. ಆಮೇಲೆ ಬಿಂದು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಫಿಲ್ಮ್ ಅವ್ರದ್ದು. ಫಸ್ಟ್ ಫಿಲ್ಮ್ ಆದರೂ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಮಲೆನಾಡಿನ ಸಂಸ್ಕೃತಿನ ಹೇಳೋವಂಥದ್ದು. ಆಮೇಲೆ ಒಂದು ಹೊಸ 2-3 ಇವಾಗ ಕೆರೆಬೇಟೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಕೆರೆ ಮತ್ತು ಬೇಟೆ ಅನ್ನೋ 2 ಪದಗಳಾಗಿ ಗೊತ್ತಿತ್ತು. ಅದು ಒಟ್ಟಿಗೆ ಸೇರಿ ಬಂದಿದ್ದು ಮತ್ತು ತುಂಬ ಸಿನಿಮಾ ಇಂಟೆನ್ಸ್ ಆಗಿ ಬಂದಿದೆ. ಈ ಒಂದು ಸಿನಿಮಾ ಮಾರ್ಚ್ 15 ರಿಲೀಸ್ ಆಗ್ತದೆ. ಎಲ್ಲರೂ ಇಷ್ಟಪಡಬೇಕು, ಸಿನಿಮಾ ಗೆಲ್ಲಬೇಕು ಅಂತ ಆಶಿಸ್ತೀನಿ. ಮತ್ತು ನಮ್ಮ ರಾಜಹಂಸ ತಂಡ, ನನ್ನ ಫಸ್ಟ್ ಸಿನಿಮಾ ಗೌರಿಶಂಕರ್ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದು. ನಾವೆಲ್ಲರೂ ಈಗ ಮತ್ತೆ ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ಖಂಡಿತ ಈ ಸಲ ಗೆಲ್ತೀರಾ ನೀವು ಅನ್ನೋ ನನಗೆ ವಿಶ್ವಾಸ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮದು ಫಸ್ಟ್ ಡೆಬ್ಯೂ ಮೂವಿ ಆಗಿದ್ದರೂ ಕೂಡ ಇವತ್ತಿಗೆ ಕನ್ನಡ ಜನ ಏನೇನು ಇಷ್ಟಪಡ್ತಿದ್ದಾರೆ, ಕಂಟೆಂಟ್ ಓರಿಯೆಂಟೆಡ್ ಅನ್ನೋದು ಒಂದಾದರೆ, ಕನ್ನಡದ ಮಣ್ಣಿನ ಗುಣನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದೆಲ್ಲೂ ಕೂಡ ಇನ್ಫ್ಲೂಯೆನ್ಸ್ಡು, ಕಾಪಿಡು ಹಂಗನ್ಸಲ್ಲ. ಒಂದು ಒರಿಜಿನಲ್ ಕನ್ನಡ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ. ನೇಟಿವಿಟಿಯನ್ನು ತೋರಿಸಿದ್ದಾರೆ. ಯಾಕಂದರೆ ನಾವು ಅಂದ್ಕೋತಾ ಇದ್ವಿ ಬೇರೆ ಭಾಷೆಗಳಲ್ಲಿ ಅಲ್ಲಿನ ನೇಟಿವಿಟಿಯನ್ನು ಹೇಳುವಂಥ ಸಿನಿಮಾಗಳು ತುಂಬ ಬರ್ತಿದ್ದಾವೆ, ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ. ಆ ಕೊರಗನ್ನು ಖಂಡಿತ ಈ ಕೆರೆಬೇಟೆ ಸಿನಿಮಾ ನೀಗಿಸಿದೆ. ಆ ಮಲೆನಾಡು ಭಾಗದವರೇ ಆಗಿರೋದ್ರಿಂದ, ರಾಜಗುರು ಸರ್ ಮತ್ತು ಗೌರಿಶಂಕರ್ ಸರ್ ಆಗಿರೋದ್ರಿಂದ ಅಲ್ಲಿನ ಭಾಗದ ಕಥೆಯನ್ನು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಸೊ ಇದು ಕೆರೆಬೇಟೆ ಅಲ್ಲ, ಹೃದಯಗಳ ಬೇಟೆ. ಯಾಕಂದರೆ ಇದರಲ್ಲಿ ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ. ನಿಮಗೆ ಹೊರಗಡೆ ಬಂದಾಗ ಕಾಡುತ್ತೆ ಈ ಪ್ರೇಮ ಕಥೆ. ಸೆಕೆಂಡ್ ಹಾಫ್ ನೀವು ಯಾರೂ ಗೆಸ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ರೀತಿಯ ಎಮೋಷ್ನಲ್ ಜರ್ನಿ ಹೋಗುತ್ತೆ. ನಿಮಗೆ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಖಂಡಿತ ಇಂಥ ಒಂದು ನೇಟಿವಿಟಿಯ ಸಿನಿಮಾವನ್ನು ಕರ್ನಾಟಕದ ಜನತೆ ಕೈ ಹಿಡಿಬೇಕು. ಯಾವುದೇ ಭಯ ಬೇಡ. ಸಿನಿಮಾ ಎಲ್ಲ ಹೇಳ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆಯಾ ಇಲ್ವಾ? ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಯಾವುದೇ ಅಂಜಿಕೆ ಬೇಡ, ಭಯ ಬೇಡ, ಧೈರ್ಯವಾಗಿ ಬಂದು ನೋಡಿ. ಸಿನಿಮಾನ ಕಾಪಾಡಿ. ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್.